Hello everyone, welcome our education channel We Learn Together. 8ನೇ ತರಗತಿಯ ಸಮಾಜ ವಿಜ್ಞಾನ ಸಂಪೂರ್ಣ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಸರಣಿ 450 ಪ್ರಶ್ನೆಗಳನ್ನು ಒಳಗೊಂಡಿರುವ ಪ್ರಶ್ನೋತ್ತರಗಳ ಸಂಪೂರ್ಣ ಸರಣಿ 3ಅನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಎರಡು ಈ ಸರಣಿಗಳನ್ನು ನೋಡಿ ಆಗಿದೆ. ಇದರ ಜೊತೆಯಲ್ಲಿ 9th ನ ಈ ರೀತಿಯಾದ ಸರಣಿ ಆಗಿರಬಹುದು ಅಥವಾ 10th ನ ಸರಣಿ ಆಗಿರಬಹುದು, ಇವೆಲ್ಲವನ್ನೂ ಸಹ ನಾವು ನೋಡ್ತಾ ಇದ್ದೇವೆ. ಕಡಿಮೆ ಅವಧಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಒಂದು ಲೈನರ್ನಲ್ಲಿ ಇರುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗುವಂಥದ್ದು. ಇದರ ಜೊತೆಗೆ ನಾವು MCQ ಮಾದರಿಯ ಪ್ರಶ್ನೆಗಳನ್ನು ಸಹ ಅಪ್ಲೋಡ್ ಮಾಡಿದ್ವಿ. ಹಾಗೆ ಇಂಪಾರ್ಟೆಂಟ್ ಆಗಿ ಇರುವಂತಹ ನೋಟ್ಸ್ಗಳನ್ನು, ಒಂದು ಲೆಸನ್ನ ನೋಟ್ಸ್ಗಳನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ಇನ್ನೇನು TET ಎಕ್ಸಾಮ್ಗೆ ಕೇವಲ ಒಂದು 20 ರಿಂದ 24 ದಿನಗಳ ಅವಕಾಶ ಇದೆ ನಿಮಗೆ. ಅಷ್ಟರಲ್ಲಿ ಎಲ್ಲ ವಿಷಯವನ್ನ ಕವರ್ ಮಾಡುವಂತಹ ವಿಡಿಯೋಗಳನ್ನ ನಾವು ಮಾಡ್ತೇವೆ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಶನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಬನ್ನಿ ನೋಡ್ತಾ ಹೋಗೋಣ. 201ನೇ ಪ್ರಶ್ನೆ. ಈಗ ಆಲ್ರೆಡಿ ನಾವು 200 ಪ್ರಶ್ನೆಗಳನ್ನ ನೋಡಿ ಆಗಿದೆ. ಆರ್ಟಿಸಿಯನ್ ಬಾವಿಗಳು ಹೆಚ್ಚಾಗಿ ಕಂಡುಬರುವುದು. ಆರ್ಟಿಸಿಯನ್ ಬಾವಿಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಪ್ರವೇಶ್ಯ ಮತ್ತು ಅಪ್ರವೇಶ್ಯ ಶಿಲೆಗಳ ಒಂದು ರಚನೆಯ ಕಾರಣದಿಂದಾಗಿ ಈ ಆರ್ಟಿಸಿಯನ್ ಬಾವಿಗಳು ಉಂಟಾಗುತ್ತವೆ. ಪ್ರವೇಶ ಶಿಲೆಗಳಲ್ಲಿ ನೀರು ಸುಲಭವಾಗಿ ಇಂಗಿ ಹೋಗುತ್ತೆ, ಅಪ್ರವೇಶ ಶಿಲೆಗಳಲ್ಲಿ ನೀರು ಇಂಗಿ ಹೋಗುವುದಿಲ್ಲ. ಈ ಎರಡು ಪ್ರವೇಶ ಶಿಲೆಗಳ ಮಧ್ಯೆ ಅಥವಾ ಎರಡು ಅಪ್ರವೇಶ ಶಿಲೆಗಳ ಮಧ್ಯೆ ಒಂದು ಪ್ರವೇಶ ಶಿಲೆ ಬರುತ್ತೆ. ಈ ಪ್ರವೇಶ ಶಿಲೆಗಳಲ್ಲಿ ಶೇಖರಣೆಯಾದಂತಹ ನೀರು ಸ್ವಾಭಾವಿಕವಾಗಿ ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಾಗತ್ತೆ, ಈ ಅಪ್ರವೇಶ ಶಿಲೆಗೆ ಒಂದು ಹೋಲನ್ನ ಕೊರಿಬೇಕಾಗತ್ತೆ, ಬಾವಿಯನ್ನ ತೆಗಿಬೇಕಾಗತ್ತೆ. ಆ ಒಂದು ಕಾರ್ಯವನ್ನ ಮಾಡಿದಾಗ ಈ ಪ್ರವೇಶ ಶಿಲೆಯಲ್ಲಿರುವಂತಹ ನೀರು ಒಮ್ಮೆಲೆ ಮೇಲಕ್ಕೆ ಚಿಲುಮೆಯ ರೂಪದಲ್ಲಿ ಚಿಮ್ಮುತ್ತೆ. ಇದನ್ನ ಆರ್ಟಿಸಿಯನ್ ಬಾವಿಗಳು ಅಂತ ಕರೀತಾರೆ. ನೆಕ್ಸ್ಟ್, ಅಂತರ್ಜಲದಿಂದ ಉಂಟಾಗುವ ಭೂಸ್ವರೂಪಗಳು ಯಾವ್ಯಾವುದು? ಆಲ್ರೆಡಿ ನಾವು ನದಿ, ಹಿಮನದಿಯ ಭೂಸ್ವರೂಪಗಳನ್ನ ನೋಡಿದ್ದೇವೆ. ಅಂತರ್ಜಲದಿಂದ ಉಂಟಾಗುವಂತಹ ಭೂಸ್ವರೂಪ ಲೇಪಿಸ್, ನುಂಗುಬಿಲ, ಅಂತರ್ಗುಹೆ, ಆರೋಹಿ ಮತ್ತು ಅವರೋಹಿ ಶಂಕು, ಸುಣ್ಣದ ಕಲ್ಲಿನ ಸ್ತಂಭ. ಇವೆಲ್ಲವೂ ಸಹ ಅಂತರ್ಜಲದಿಂದ ಉಂಟಾಗುವಂತಹ ಭೂಸ್ವರೂಪಗಳು. ನೆಕ್ಸ್ಟ್, ಮಾರುತಗಳ ಕಾರ್ಯದಿಂದ ನಿರ್ಮಾಣವಾಗುವ ಪ್ರಮುಖ ಭೂಸ್ವರೂಪಗಳು. ಇವೆಲ್ಲವೂ ಏನು, ಶಿಲೆಗಳ ಶೀತಲೀಕರಣ ಅಥವಾ ನಾವು ನಗ್ನೀಕರಣ ಅಂತ ಏನು ಕರಿತೇವೆ, ಅದರಿಂದ ಉಂಟಾಗುವಂತಹ ಪ್ರಮುಖ ಭೂಸ್ವರೂಪಗಳು. ಈ ಭೂಸ್ವರೂಪಗಳ ಒಂದು ಗುಂಪುಗಳನ್ನ ಕೇಳಿ ಇವು ಯಾವುದರಿಂದ ಉಂಟಾಗುವಂತಹ ಪ್ರಮುಖ ಭೂಸ್ವರೂಪಗಳು ಅಥವಾ ಸ್ವರೂಪಗಳು ಅಂತ ಕೇಳಬಹುದು. ಅಥವಾ ಹಿಮನದಿಯ ಸಂಚಯನ ಕಾರ್ಯದ ಸ್ವರೂಪಗಳು ಯಾವ್ಯಾವುದು, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಮಾರುತಗಳ ಕಾರ್ಯದಿಂದ ನಿರ್ಮಾಣವಾಗುವ ಪ್ರಮುಖ ಭೂಸ್ವರೂಪಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ನಾಯಿಕೊಡೆ, ಶಿಲಾಪೀಠ, ಶಿಲಾದ್ವೀಪ, ಮರಳು ದಿಣ್ಣೆ, ಲೋಯಸ್ ಮೈದಾನ. ಇವೆಲ್ಲವೂ ಸಹ ಮಾರುತಗಳ ಕಾರ್ಯದಿಂದ ನಿರ್ಮಾಣವಾಗುವ ಪ್ರಮುಖ ಸ್ವರೂಪಗಳು. ಲೋಯಸ್ ಮೈದಾನಕ್ಕೆ ಉದಾಹರಣೆ ಅಂತ ಕೇಳಬಹುದು, ಚೀನಾದ ಲೋಯಸ್ ಮೈದಾನ ಅಂತ ಎಕ್ಸಾಂಪಲ್ನ ಕೊಡಬಹುದು. ನೆಕ್ಸ್ಟ್, ಲೋಯಸ್ ಮೈದಾನಕ್ಕೆ ಉದಾಹರಣೆ ಚೀನಾದ ಲೋಯಸ್ ಮೈದಾನ. ನೆಕ್ಸ್ಟ್, 205ನೇ ಪ್ರಶ್ನೆ. ಸಮುದ್ರದ ಅಲೆಗಳ ಭೂಸ್ವರೂಪಗಳು ಯಾವ್ಯಾವುದು? ಸಮುದ್ರದ ಅಲೆಗಳು ಶಿಲೆಗಳನ್ನು ಶೀತಲೀಕರಣ ಮಾಡುವುದರಿಂದ ಉಂಟಾಗುವಂತಹ ಪ್ರಮುಖ ಭೂಸ್ವರೂಪಗಳು ಯಾವ್ಯಾವುದು? ಶಿಲಾಪ್ರಪಾತ, ಸಮುದ್ರ ಗುಹೆ, ಸಮುದ್ರ ಬಿಡಿಬಂಡೆ, ಸಮುದ್ರ ಕಮಾನು, ಭೂಶಿರ, ಮರಳು ದಿಣ್ಣೆ, ಮರಳು ದಂಡೆ, ಹಿನ್ನೀರಿನ ಸರೋವರ. ಇವೆಲ್ಲವೂ ಸಹ ಸಮುದ್ರದ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸೋದ್ರಿಂದ ಉಂಟಾಗುವಂತಹ ಸ್ವರೂಪಗಳಾಗಿದ್ದಾವೆ. ವಾಯುಗೋಳದ ದಪ್ಪ ಸುಮಾರು 1000 ಕಿಲೋಮೀಟರ್. ಭೂಮಿಯಿಂದ 1000 ಕಿಲೋಮೀಟರ್ಗಳವರೆಗಿನ ಮೇಲ್ಭಾಗವನ್ನು ನಾವು ವಾಯುಗೋಳ ಅಂತ ಕರೆಯುವಂಥದ್ದು. ಸುಮಾರು 1000 ಕಿಲೋಮೀಟರ್ಗಳಷ್ಟು ದಪ್ಪದಾಗಿ ಇದೆ ಇದು. ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಮತ್ತು ನೀರಿನ ತೆಳುವಾದ ಪದರವನ್ನು ಹೀಗೆನ್ನುವರು. ಭೂಮಿಯನ್ನ ಸುತ್ತುವರೆದುಕೊಂಡಿದೆ. ಈ ಸುತ್ತುವರೆದುಕೊಂಡಿರುವಂತಹ ಅನಿಲ ಆಗಿರ್ಬೋದು, ಧೂಳಿನ ಕಣ ಆಗಿರ್ಬೋದು, ನೀರಾವಿ ಆಗಿರ್ಬೋದು, ಇವುಗಳನ್ನ ವಾಯುಗೋಳ ಅಂತ ಹೇಳಿ ಕರೀತಾರೆ. ವಾಯುಮಂಡಲದ ಮುಖ್ಯ ಅನಿಲಗಳು. ಈ ವಾಯುಮಂಡಲದಲ್ಲಿರುವಂತಹ ಅನಿಲ ಯಾವುದು? ನೈಟ್ರೋಜನ್. ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು, ನಾವೇನು ಸಾರಜನಕ ಅಂತ ಕರೆಯುವಂಥದ್ದು. ಆಕ್ಸಿಜನ್ ಆಮ್ಲಜನಕ, ಆರ್ಗಾನ್
ಇಂಗಾಲದ ಡೈಆಕ್ಸೈಡ್ ಹಾಗೆ ಓಜೋನ್. ಇವಿಷ್ಟು ವಾಯುಮಂಡಲದ ಪ್ರಮುಖ ಅನಿಲಗಳು. ಇನ್ನೆಲ್ಲ ನೆಕ್ಸ್ಟ್ ಬೇರೆ ಬೇರೆ ಅನಿಲಗಳು ಸಹ ಇರುವಂಥವು. ನೆಕ್ಸ್ಟ್ ವಾಯುಮಂಡಲದ ಪದರುಗಳು. ವಾಯುಮಂಡಲ ಒಟ್ಟು 5 ಪದರುಗಳನ್ನು ಹೊಂದಿದೆ. ಯಾವ್ಯಾವುದು? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ ಹಾಗೆ ಬಾಹ್ಯ ಮಂಡಲ. ಒಟ್ಟು ಈ 5 ಪದರುಗಳನ್ನು ಒಳಗೊಂಡಿದೆ. ವಾಯುಮಂಡಲದ ಅತ್ಯಂತ ಕೆಳಪದರು ಇದು ಪರಿವರ್ತನಾ ಮಂಡಲ, ವಾಯುಮಂಡಲದ ಕೆಳಪದರು. ಈ ರೀತಿಯಾಗಿ ನಾವು ವಾಯುಮಂಡಲದ ಚಿತ್ರವನ್ನು ಬಿಡಿಸಿದ್ದೇವೆ ಅಂದರೆ ಫಸ್ಟ್ ಲೇಯರ್ ನಾವು ಪರಿವರ್ತನಾ ಮಂಡಲ ಅಂತ ಕರಿತೇವೆ. ಸೆಕೆಂಡ್ ಲೇಯರ್ ಸಮೋಷ್ಣ ಮಂಡಲ, ಮೂರನೇ ಒಂದು ಲೇಯರ್ ಏನಿದೆ ಮಧ್ಯಂತರ ಮಂಡಲ, ಹಾಗೆ 4ನೇದು ಉಷ್ಣತಾ ಮಂಡಲ, 5ನೇ ಇರುವಂಥದ್ದು ಬಾಹ್ಯ ಮಂಡಲ. ಹವಾಮಾನದ ಎಲ್ಲಾ ಬದಲಾವಣೆಗಳು ಕಂಡುಬರುವ ವಲಯ. ಹವಾಮಾನದ ಎಲ್ಲಾ ಬದಲಾವಣೆಗಳು ಈ ಪರಿವರ್ತನಾ ಮಂಡಲದಲ್ಲಿ ಮಾತ್ರ ಕಂಡುಬರುತ್ತೆ. ಈ ಮಳೆ ಆಗಿರ್ಬೋದು, ಮೋಡಗಳು ಉಂಟಾಗುವಿಕೆ ಆಗಿರ್ಬೋದು, ಮಾರುತಗಳಾಗಿರ್ಬೋದು, ಗಾಳಿ ಬೀಸುವಂತಹ ವೇಗಗಳಲ್ಲಿ ವ್ಯತ್ಯಾಸಗಳಾಗಿರ್ಬೋದು, ಇವೆಲ್ಲ ಪರಿವರ್ತನಾ ಮಂಡಲದಲ್ಲಿ ಕಂಡುಬರುವಂಥದ್ದು. ಪರಿವರ್ತನಾ ಮಂಡಲದಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡದ ಪ್ರಮಾಣ ಏನಾಗತ್ತೆ ಅನ್ನುವಂಥದ್ದು ಕಡಿಮೆ ಆಗತ್ತೆ. ಪರಿವರ್ತನಾ ಮಂಡಲದಿಂದ ನಾವು ಮೇಲಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ನಾವಿಲ್ಲಿ ಯೋಚನೆಯನ್ನು ಮಾಡ್ಬೋದು, ನಾವು ಭೂಮಿಯಿಂದ ಮೇಲ್ಭಾಗಕ್ಕೆ ಸೂರ್ಯನ ಸಮೀಪಕ್ಕೆ ಹೋಗ್ತಾ ಇದ್ದೇವೆ, ನಮಗೆ ಶಾಖ ಅಥವಾ ಉಷ್ಣಾಂಶ ಹೆಚ್ಚಾಗತ್ತೆ ಅಂತ. ಹಾಗಾಗೋದಿಲ್ಲ, ಬದಲಾಗಿ ಉಷ್ಣಾಂಶ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಓಝೋನ್ ಅನಿಲವು ಕಂಡುಬರುವಂತಹ ಮಂಡಲ ಸಮೋಷ್ಣ ಮಂಡಲ. ಈ ಸಮೋಷ್ಣ ಮಂಡಲದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಪರಿವರ್ತನಾ ಮಂಡಲದ ನೆಕ್ಸ್ಟ್ ಏನು ಕಂಡು ಬರುತ್ತೆ ಅದು ಓಜೋನ್ ವಲಯ ಆಗಿದೆ ಅಥವಾ ಓಜೋನ್ ಅನಿಲ ಆಗಿದೆ. ಸಮೋಷ್ಣ ಮಂಡಲದ ದಕ್ಷಿಣ ಭಾಗದಲ್ಲಿ ಈ ಒಂದು ಓಜೋನ್ ಅನಿಲ ಕಂಡು ಬರುತ್ತೆ. ನೆಕ್ಸ್ಟ್ ಓಜೋನ್ನ ಮಹತ್ವ ಏನು ಹಾಗಿದ್ರೆ? ಸೂರ್ಯನಿಂದ ಬರುವಂತಹ ಅತಿ ನೇರಳೆ ಕಿರಣಗಳನ್ನ ಈ ಒಂದು ಓಜೋನ್ ಪದರ ಅಥವಾ ಓಜೋನ್ ಅನಿಲ ಹೀರ್ಕೊಳ್ಳುತ್ತೆ. ಇದನ್ನ ಹೀರ್ಕೊಳ್ಳೋದ್ರಿಂದ ಭೂಮಿಯ ಮೇಲಿನ ಅನೇಕ ಜೀವರಾಶಿಗಳಿಗೆ ಒಳಿತನ್ನ ಮಾಡಿದೆ ಅಥವಾ ಜೀವರಾಶಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥದ್ದನ್ನ ತಡೆದಿದೆ. ನೆಕ್ಸ್ಟ್ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾದ ಮಂಡಲ ಸಮೋಷ್ಣ ಮಂಡಲ. 2ನೇ ಇರುವಂತಹ ಮಂಡಲ ಪರಿವರ್ತನಾ ಮಂಡಲದ ನಂತರ ಇರುವಂತಹದ್ದು ಸಮೋಷ್ಣ ಮಂಡಲ. ಇಲ್ಲಿ ಜೆಟ್ ವಿಮಾನಗಳು ಹಾರಾಡ್ಲಿಕ್ಕೆ ಸೂಕ್ತ ಆಗಿದ್ದಾವೆ. ಓಜೋನ್ ಅನಿಲ ಸಹ ಇಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ವಾಯುಮಂಡಲದ ಅತ್ಯಂತ ಶೀತ ಹೊಂದಿದ ಮಂಡಲ ಅದು ಮಧ್ಯಂತರ ಮಂಡಲ. ಈ ಮಧ್ಯಂತರ ಮಂಡಲ ಅಂದ್ರೆ 3ನೇ ಮಂಡಲ. ಇದಕ್ಕೆ ಸಂಬಂಧಪಟ್ಟಂತಹ ಇರುವಂತಹ ಇಂಪಾರ್ಟೆಂಟ್ 1 ಪಾಯಿಂಟ್ ಅಂದ್ರೆ ವಾಯುಮಂಡಲದ ಅತ್ಯಂತ ಶೀತವಾದ ಮಂಡಲ ಇದಾಗಿದೆ. ನೆಕ್ಸ್ಟ್ ಅಯಾನು ಮಂಡಲ ಎಂದು ಕರೆಯುವುದು. ಉಷ್ಣತಾ ಮಂಡಲವನ್ನ ಅಯಾನು ಮಂಡಲ ಅಂತ ಕರೀತಾರೆ. ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಉಷ್ಣಾಂಶ ಇರುತ್ತೆ. ನೆಕ್ಸ್ಟ್ ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುವುದು ಈ ಮಂಡಲದಲ್ಲಿ ಉಷ್ಣತಾ ಮಂಡಲದಲ್ಲಿ. ಈ ಉಷ್ಣತಾ ಮಂಡಲದಲ್ಲಿ ಏನಾಗುತ್ತೆ, ಭೂಮಿಯಿಂದ ಪ್ರಸಾರಗೊಂಡಂತಹ ರೇಡಿಯೋ ತರಂಗಗಳು ಪ್ರತಿಫಲಿಸಿ ಪುನಃ ಭೂಮಿಯ ಕಡೆಗೆ ಬರುತ್ತೆ ಈ ವಲಯದಲ್ಲಿ. ಇಲ್ಲಿನ ಉಷ್ಣಾಂಶ ಎಷ್ಟು ಅಧಿಕ ಆಗಿರುತ್ತೆ ಅಂದ್ರೆ ಅಣುಗಳು ಅಯಾನುಗಳಾಗಿ ಅಂದ್ರೆ ಅಟೋಮ್ಗಳಾಗಿ ಬದಲಾವಣೆ ಆಗುತ್ತೆ. ಹಾಗಾಗಿ ಇದನ್ನ ಅಯಾನು ಮಂಡಲ ಅಂತ ಕರೆಯುವಂಥದ್ದು. ವಾಯುಮಂಡಲದ ಉಷ್ಣಾಂಶವನ್ನ ಅಳೆಯುವ ಉಪಕರಣ. ವಾಯುಮಂಡಲದ ಉಷ್ಣಾಂಶವನ್ನ ಉಷ್ಣತಾ ಮಾಪಕದ ಮೂಲಕ ಅಳೆಯಲಾಗುತ್ತೆ. ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುವ ಉಷ್ಣಾಂಶ. ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ 6.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಉಷ್ಣಾಂಶದ ವಿಪರ್ಯಾಸ ಎಂದರೆ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಾ ಹೋಗುವಂಥದ್ದು. ನಾವೀಗ ಒಂದಿಷ್ಟು ಕ್ವಶನ್ಗಳನ್ನ ನೋಡಿ ತಿಳ್ಕೊಂಡ್ವಿ. ಏನು ವಾಯುಮಂಡಲದಿಂದ ಪರಿವರ್ತನಾ ಮಂಡಲದಲ್ಲಿ ನಾವು ಮೇಲಕ್ಕೆ ಹೋಗ್ತಾ ಹೋದ್ವಿ ಅಂದ್ರೆ ಅಲ್ಲಿ ಉಷ್ಣಾಂಶ ಕಡಿಮೆ ಆಗಬೇಕು. ಈ ಕಡಿಮೆ ಆಗುವುದರ ಬದಲಾಗಿ ಉಷ್ಣಾಂಶ ಏರಿಕೆ ಆಯ್ತಾ ಹೋಯ್ತು ಅಥವಾ ಏರಿಕೆ ಆಗ್ತಾ ಹೋಯ್ತು ಅಂದ್ರೆ ಅದನ್ನ ಉಷ್ಣಾಂಶದ ವಿಪರ್ಯಾಸ ಅಂತ ಹೇಳಿ ಕರೆಯುವಂಥದ್ದು. ಈ ಉಷ್ಣಾಂಶದ ವಿಪರ್ಯಾಸ ಹೆಚ್ಚಾಗಿ ಕಂಡು ಬರುವಂಥದ್ದು ಪರ್ವತ ಕಣಿವೆ ಪ್ರದೇಶದಲ್ಲಿ ಇವು ಕಂಡುಬರುತ್ತೆ.
ಉಷ್ಣವಲಯ ಕಂಡುಬರುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೆ. ಭೂಮಿಯನ್ನು ನಾವು ಪ್ರಮುಖ ಅಕ್ಷಾಂಶಗಳಲ್ಲಿ ವಿಭಾಗವನ್ನು ಮಾಡಿದಾಗ ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, 66.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೆ ಉತ್ತರ ಧ್ರುವ. ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಗೆ ದಕ್ಷಿಣ ಧ್ರುವ ಅಂತ ಬರುತ್ತೆ. ಇಲ್ಲಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೆ ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣದವರೆಗಿನ ಏನು ಒಂದು ವಲಯ ಇದೆ ಅದನ್ನ ಉಷ್ಣವಲಯ ಅಂತ ಹೇಳಿ ಕರೆಯುವಂಥದ್ದು. ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ಕಾಲ್ಪನಿಕ ರೇಖೆ. ಕೆಲವೊಂದಿಷ್ಟು ಪ್ರದೇಶದಲ್ಲಿ ಒಂದೇ ಪ್ರಮಾಣದ ಉಷ್ಣಾಂಶವನ್ನ ಹೊಂದಿರುತ್ತೆ, ಅಂತಹ ಪ್ರದೇಶವನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಯನ್ನ ಸಮೋಷ್ಣ ರೇಖೆ ಅಂತ ಕರೆಯುವಂಥದ್ದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದಂತಹ ಸ್ಥಳ ಆಫ್ರಿಕಾದ ಲಿಬಿಯಾದ ಅಲ್ ಅಜಿಜಿಯಾ ಹೇಳುವಂತಹ ಒಂದು ಪ್ರದೇಶ. ಇಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ನೆಕ್ಸ್ಟ್, ವಸತಿ ಇರುವ ಭೂಭಾಗಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ. ವಸತಿ ಇರುವಂತ ಜನರು ವಾಸಿಸುವಂತಹ ಭೂಭಾಗದಲ್ಲಿ ಅಂದ್ರೆ ಸೈಬೀರಿಯಾದ ವರ್ಕೋಯಾನಸ್ಕ್, ಇದು ಅತಿ ಕಡಿಮೆ ಉಷ್ಣಾಂಶವನ್ನ ದಾಖಲಿಸಿಕೊಂಡಂತಹ ಪ್ರದೇಶ. ಭಾರತದಲ್ಲಿ ಅಧಿಕ ಉಷ್ಣಾಂಶ ದಾಖಲಾದ ಸ್ಥಳ ರಾಜಸ್ಥಾನದ ಗಂಗಾನಗರ. ಹಾಗೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದಂತಹ ಸ್ಥಳ ಕಾಶ್ಮೀರದ ಲೇಹ್ ಪ್ರದೇಶ. ನೆಕ್ಸ್ಟ್, ಜನವಸತಿ ರಹಿತ ಅತಿ ಶೀತ ಪ್ರದೇಶ ಸೈಬೀರಿಯಾದ ವರ್ಕೋಯಾನಸ್ಕ್ ಏನಿದೆ ಇದು ಜನವಸತಿ ಇರುವಂತಹ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವ ಸ್ಥಳ. ಆದ್ರೆ ಅಂಟಾರ್ಟಿಕ್ನ ವಸ್ಟೋಕ್ ಹೇಳುವಂತಹ ಒಂದು ಪ್ರದೇಶ ಇದು ಜನವಸತಿ ರಹಿತವಾಗಿ ಅತಿ ಶೀತವಾದಂತಹ ಪ್ರದೇಶ ಆಗಿದೆ. ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ. ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ ವಾಯುಭಾರ ಮಾಪಕವನ್ನ ಬಳಕೆ ಮಾಡಲಾಗುತ್ತೆ. ನೆಕ್ಸ್ಟ್, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ. ಸಮುದ್ರ ಮಟ್ಟದಲ್ಲಿ 1013.25 ಮಿಲಿಬಾರ್. ಕೆಲವೊಮ್ಮೆ ಆಪ್ಷನ್ಗಳಲ್ಲಿ ಅಥವಾ ನಿಮ್ಮ 4 MCQಗಳಲ್ಲಿ 1013 ಅಂತ ಅಷ್ಟೇ ಆಪ್ಷನ್ ಅನ್ನು ಸಹ ಕೊಡಬಹುದು. ಈ 25 ಕೊಟ್ಟಿದ್ರು ಅಂದ್ರೆ ಅದು ಅಕ್ಯುರೇಟ್ ಆಗಿರುವಂತಹ ಆನ್ಸರ್. ಒಂದೊಮ್ಮೆ 25 ಕೊಡ್ಲಿಲ್ಲ, ಅದರ ಬದಲಾಗಿ 1013, 1014, 1015, 1016 ಈ ರೀತಿಯಾಗಿ ಕೊಟ್ರು ಅಂದ್ರೆ 1013 ಸರಿಯಾದ ಉತ್ತರ ಅಂತ ನಾವು ಫೈಂಡ್ ಮಾಡಬಹುದು. ನೆಕ್ಸ್ಟ್, ಭೂ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ವಾಯುವಿನ ಒತ್ತಡ ಕಡಿಮೆ ಆಗುವ ಪ್ರಮಾಣ. ನಾವು ಭೂಮಿಯ ಮೇಲ್ಭಾಗಕ್ಕೆ ಹೋಗ್ತಾ ಹೋದಂತೆ ವಾಯುವಿನ ಒತ್ತಡ ಕಡಿಮೆ ಆಗುವ ಪ್ರಮಾಣ ಪ್ರತಿ 300 ಮೀಟರ್ಗೆ 34 ಮಿಲಿಬಾರ್ಗಳಷ್ಟು ಕಡಿಮೆ ಆಗುತ್ತೆ. ನಾವು 300 ಮೀಟರ್ ಭೂಭಾಗದಿಂದ ಎತ್ತರಕ್ಕೆ ಹೋದ್ವಿ ಅಂದ್ರೆ 34 ಮಿಲಿಬಾರ್ಗಳಷ್ಟು ವಾಯುವಿನ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಶಾಂತವಲಯ ಎಂದು ಕರೆಯಲ್ಪಡುವುದು. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯನ್ನು ಶಾಂತವಲಯ ಅಂತ ಹೇಳಿ ಕರೀತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ 234ನೇ ಪ್ರಶ್ನೆ. ಒಂದೇ ಪ್ರಮಾಣದ ಒತ್ತಡವನ್ನು ಹೊಂದಿದ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳನ್ನು ಹೀಗೆನ್ನುವರು. ಒಂದೇ ಪ್ರಮಾಣದ ಒತ್ತಡಗಳಿರಬೇಕು, ಅಂತಹ ಸ್ಥಳಗಳನ್ನ ಸೇರಿಸುವಂತೆ ಎಳೆಯಬಹುದಾದಂತಹ ರೇಖೆಯನ್ನ ಸಮಭಾರ ರೇಖೆ ಅಂತ ಹೇಳಿ ಕರೀತಾರೆ. ಮಾರುತ ಎಂದರೆ ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯು. ಭೂ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನ ಮಾರುತ ಅಂತ ಹೇಳಿ ಕರೆಯುವಂಥದ್ದು. ವಾಯು ಯಾವ ದಿಕ್ಕಿನಿಂದ ಬೀಸುತ್ತಿದೆ ಎಂದು ತಿಳಿಯಲು ಬಳಸುವ ಉಪಕರಣ. ಪವನ ದಿಕ್ಸೂಚಿ. ಪವನದ ದಿಕ್ಕನ್ನ ಸೂಚಿಸುತ್ತೆ, ಹಾಗಾಗಿ ಇದನ್ನ ಪವನ ದಿಕ್ಸೂಚಿ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ವಾಯುವಿನ ವೇಗವನ್ನ ಅಳೆಯಲು ಬಳಸುವ ಉಪಕರಣ. ಪವನ ವೇಗ ಮಾಪಕ. ವಾಯುವಿನ ವೇಗ, ಎಷ್ಟು ವೇಗದಲ್ಲಿ ಬೀಸ್ತಾ ಇದೆ ಗಾಳಿ, 1 ಗಂಟೆಗೆ ಎಷ್ಟು ಕಿಲೋಮೀಟರ್ಗಳ ಸ್ಪೀಡ್ನಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದನ್ನು ತಿಳಿಯಲಿಕ್ಕೆ ಪವನ ವೇಗ ಮಾಪಕವನ್ನ ಬಳಸ್ತಾರೆ. ನೆಕ್ಸ್ಟ್, ವರ್ಷದ ಎಲ್ಲಾ ಕಾಲದಲ್ಲೂ ಒಂದೇ ದಿಕ್ಕಿನಲ್ಲಿ ಬೀಸುವ ಮಾರುತಗಳನ್ನು ಹೀಗೆನ್ನುವರು. ನಿರಂತರ ಮಾರುತ ಅಂತ ಹೇಳಿ ಕರೀತಾರೆ. ಇದು ವರ್ಷದ ಪ್ರತಿಯೊಂದು ಕಾಲದಲ್ಲೂ, ಮಳೆಗಾಲ ಆಗಿರ್ಲಿ, ಬೇಸಿಗೆ ಆಗಿರ್ಲಿ ಅಥವಾ ಚಳಿಗಾಲ ಆಗಿರ್ಲಿ, ಎಲ್ಲಾ ಕಾಲದಲ್ಲೂ ಒಂದೇ ದಿಕ್ಕಿನಲ್ಲಿ ಬೀಸ್ತಾ ಇರುತ್ತೆ. ಇಂಥ ಮಾರುತವನ್ನ ನಿರಂತರ ಮಾರುತ ಅಂತ ಕರೀತಾರೆ. ನೆಕ್ಸ್ಟ್, ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ,
ನೌಕಾ ಮಾರ್ಗ ಮೊದಲಾದವುಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ವಾಯುಗುಣದಲ್ಲಿ ಬದಲಾವಣೆ ಉಂಟಾಗುವಂಥದ್ದು ಅಥವಾ ಮರುಭೂಮಿಗಳ ನಿರ್ಮಾಣವನ್ನು ಮಾಡುವಂಥದ್ದು ನೌಕಾ ಮಾರ್ಗದ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಪ್ರಭಾವ ಬೀರುವಂಥದ್ದು ಈ ನಿರಂತರ ಮಾರುತಗಳು. ನೆಕ್ಸ್ಟ್, ಉಪ ಉಷ್ಣವಲಯದ ಅಧಿಕ ಒತ್ತಡದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಕಡೆಗೆ ಬೀಸುವ ಮಾರುತಗಳು. ಉಪ ಉಷ್ಣವಲಯ ಇದು ಸಮಭಾಜಕ ವೃತ್ತ. ನೆಕ್ಸ್ಟ್ ಬರುವಂಥದ್ದು ಉಪ ಉಷ್ಣವಲಯ. ಈ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳನ್ನು ನಾವು ನೋಡ್ತಾ ಹೋದ್ರೆ ಇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ನೆಕ್ಸ್ಟ್ ಬರುವಂಥದ್ದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಅದರ ನೆಕ್ಸ್ಟ್ ಬರುವಂಥದ್ದು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು. ಅದಾದಮೇಲೆ ಧ್ರುವ ಭಾಗದಲ್ಲಿ ಬರುವಂಥದ್ದು ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು. ಒಟ್ಟು 7 ಒತ್ತಡ ಪಟ್ಟಿಗಳನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರಶ್ನೆ ಏನಿದೆ, ಉಪ ಉಷ್ಣವಲಯದ ಅಧಿಕ ಒತ್ತಡದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸುವ ಮಾರುತಗಳನ್ನು ವಾಣಿಜ್ಯ ಮಾರುತಗಳು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಪಶ್ಚಿಮ ಮಾರುತಗಳು ಎಂದು ಕರೆಯಲಾಗುವ ಮಾರುತಗಳು. ಪ್ರತಿ ವಾಣಿಜ್ಯ ಮಾರುತಗಳನ್ನು ಪಶ್ಚಿಮ ಮಾರುತಗಳು ಅಂತ ಹೇಳಿ ಕರೆಯುವಂಥದ್ದು. ಪ್ರತಿ ವಾಣಿಜ್ಯ ಮಾರುತಗಳನ್ನು 40 ಡಿಗ್ರಿ, 50 ಡಿಗ್ರಿ ಮತ್ತು 60 ಡಿಗ್ರಿ ಅಕ್ಷಾಂಶಗಳಲ್ಲಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಕರೆಯುವ ಹೆಸರು. 40 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ 40ರ ಅಬ್ಬರ ಗಾಳಿ ಅಂತ ಹೇಳಿ ಕರೀತಾರೆ. 50 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ 50ರ ಉಗ್ರ ಗಾಳಿ ಅಂತ ಹೇಳಿ ಕರೀತಾರೆ. ಹಾಗೆ 60 ಡಿಗ್ರಿ ಅಕ್ಷಾಂಶದಲ್ಲಿ 60ರ ಅರಚುವ ಗಾಳಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಪೂರ್ವ ಮಾರುತಗಳು ಎಂದು ಕರೆಯಲಾಗುವ ಮಾರುತಗಳು. ಧ್ರುವೀಯ ಮಾರುತಗಳನ್ನು ಪೂರ್ವ ಮಾರುತಗಳು ಅಂತ ಹೇಳಿ ಕರೀತಾರೆ. ಋತುಮಾನದ ಮಾರುತಗಳು ಬೇರೆ ಬೇರೆ ಹೆಸರು. ಋತುಮಾನದ ಮಾರುತಗಳನ್ನ ನಿಯತಕಾಲಿಕ ಮಾರುತ ಅಂತ ಹೇಳಿ ಕರೀತಾರೆ ಅಥವಾ ಕ್ಲುಪ್ತ ಮಾರುತ ಅಂತ ಹೇಳಿ ಕರೀತಾರೆ. ಇವು ಋತುಗಳಿಗೆ ಅನುಗುಣವಾಗಿ ತಮ್ಮ ದಿಕ್ಕುಗಳನ್ನ ಬದಲಾವಣೆ ಮಾಡುತ್ತೆ. ಈ ಮಾರುತಗಳನ್ನ ಋತುಮಾನದ ಮಾರುತಗಳು ಅಂತ ಕರೆಯುವಂಥದ್ದು. ಸ್ಥಳೀಯ ಮಾರುತಗಳು ಉಂಟಾಗುವಂಥದ್ದು ಹೇಗೆ? ಈ ನಿರಂತರ ಮಾರುತ ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಒಂದೇ ದಿಕ್ಕಿನಲ್ಲಿ ಬೀಸುವಂತಹ ಮಾರುತ, ಹಾಗೆ ನಿಯತಕಾಲಿಕ ಮಾರುತ ಋತುಗಳಿಗೆ ಅನುಗುಣವಾಗಿ ದಿಕ್ಕನ್ನು ಬದಲಾಯಿಸುವ ಮಾರುತ. ಇವು ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡ ತೇವಾಂಶದಿಂದ ಆ ಒಂದು ವ್ಯತ್ಯಾಸದ ಪರಿಣಾಮವಾಗಿ ಸ್ಥಳೀಯ ಮಾರುತಗಳಾಗಿ ಬದಲಾವಣೆ ಆಗುತ್ತೆ. ನೆಕ್ಸ್ಟ್, ಸ್ಥಳೀಯ ಮಾರುತಗಳನ್ನ ವಿವಿಧ ದೇಶಗಳಲ್ಲಿ ಕರೆಯುವ ಹೆಸರುಗಳು. ಭಾರತದಲ್ಲಿ ಲೂ ಅಂತ ಹೇಳಿ ಕರೀತಾರೆ ಸ್ಥಳೀಯ ಮಾರುತಕ್ಕೆ. USA ಚೀನುಕ್ ಅಥವಾ ಹಿಮಭಕ್ಷಕ್ ಅಂತ ಕರೀತಾರೆ. ಆಲ್ಪ್ಸ್ ಪರ್ವತದಲ್ಲಿ ಪೋಹ್ನ್ ಅಂತ ಕರೀತಾರೆ. ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್, ಸಹರಾದಲ್ಲಿ ಸಿರಾಕೋ, ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೀಲ್ಡರ್, ಅಂಟಾರ್ಟಿಕಾದಲ್ಲಿ ಬ್ಲಿಜಾರ್ಡ್. ಈ ಎಲ್ಲ ಹೆಸರಿನಿಂದ ಸ್ಥಳೀಯ ಮಾರುತಗಳನ್ನು ಕರೀತಾರೆ. ನೆಕ್ಸ್ಟ್, ಚಂಡಮಾರುತಗಳು ಎಂದು ಕರೆಯುವ ಮಾರುತ. ಆವರ್ತ ಮಾರುತಗಳನ್ನು ಚಂಡಮಾರುತಗಳು ಅಂತ ಕರೀತಾರೆ. ಈ ಆವರ್ತ ಮಾರುತಗಳು ವಿನಾಶಕಾರಿಯಾಗಿರೋದ್ರಿಂದ ಇವುಗಳನ್ನು ಚಂಡಮಾರುತಗಳು ಅಂತಲೂ ಕರೀತಾರೆ. ಈ ಆವರ್ತ ಮಾರುತ ಬೀಸುವಂಥದ್ದು ಹೆಚ್ಚು ಒತ್ತಡದ ವಲಯದಿಂದ ಕಡಿಮೆ ಒತ್ತಡದ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ. ಈ ಕೇಂದ್ರ ಇದೆ, ಈ ಕೇಂದ್ರದಲ್ಲಿ ಒತ್ತಡ ಕಡಿಮೆ ಇರುವಂಥದ್ದು. ಅದರ ಸುತ್ತಲಿನ ಪ್ರದೇಶ ಏನಿದೆ ಇಲ್ಲಿ ಒತ್ತಡ ಅಧಿಕ ಇರುವಂಥದ್ದು. ಈ ಪ್ರದೇಶಕ್ಕೆ ವೃತ್ತಾಕಾರವಾಗಿ ಚಲಿಸುತ್ತೆ. ಈ ವೃತ್ತಾಕಾರವಾಗಿಯೂ ಸಮಭಾಜಕ ವೃತ್ತದಿಂದ ಉತ್ತರದಲ್ಲಿ ದಕ್ಷಿಣದಲ್ಲಿ ಬೇರೆ ಬೇರೆ ರೀತಿಯಾಗಿ ಆದರೆ ಒಳಮುಖದಲ್ಲಿ ಚಲಿಸುವಂಥದ್ದು. ದಿಕ್ಕಿನಲ್ಲಿ ಬದಲಾವಣೆ ಆದರೂ ಸಹ ಇವು ಕಡಿಮೆ ಒತ್ತಡದ ಕೇಂದ್ರಕ್ಕೆ ಬೀಸ್ತವೆ. ಪ್ರತ್ಯಾವರ್ತ ಮಾರುತಗಳು ಬೀಸುವ ರೀತಿ. ಹೆಚ್ಚು ಒತ್ತಡದ ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶ. ಇಲ್ಲಿ ಕಡಿಮೆ ಏನಾಗುತ್ತೆ, ಇಲ್ಲಿ ಹೆಚ್ಚು ಒತ್ತಡ ಇರುತ್ತೆ ಕೇಂದ್ರದಲ್ಲಿ, ಸುತ್ತಲಿನ ಭಾಗದಲ್ಲಿ ಕಡಿಮೆ ಒತ್ತಡ ಇರುತ್ತೆ. ಇಲ್ಲಿ ಮಾರುತಗಳು ಬೀಸುತ್ತೆ, ಹೊರಮುಖದಲ್ಲಿ ಬೀಸುವಂಥದ್ದು. ನೆಕ್ಸ್ಟ್ 250ನೇ ಪ್ರಶ್ನೆ. ಆವರ್ತ ಮಾರುತಗಳನ್ನು ವಿವಿಧ ಪ್ರದೇಶಗಳಲ್ಲಿ ಕರೆಯುವ ಹೆಸರು. ಚೀನಾ ಮತ್ತು ಜಪಾನ್ನಲ್ಲಿ ಟೈಫೂನ್ ಅಂತ ಕರೀತಾರೆ. ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ ಆವರ್ತ ಮಾರುತಗಳನ್ನು. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿಸ್, ಭಾರತದಲ್ಲಿ ಸೈಕ್ಲೋನ್, ರಷ್ಯಾದಲ್ಲಿ ವಿರ್ಲ್ಪೂಲ್ ಅಥವಾ ವರ್ಲ್ಪೂಲ್ ಅಂತ ಆವರ್ತ ಮಾರುತಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯುವಂಥದ್ದು. ನೆಕ್ಸ್ಟ್ 251ನೇ ಪ್ರಶ್ನೆ. ವಾಯುವಿನಲ್ಲಿರುವ ನೀರಾವಿ ಅಥವಾ ತೇವಾಂಶದ ಪ್ರಮಾಣವನ್ನು ಹೀಗೆನ್ನುವರು.
ಆರ್ದ್ರತೆ ಅಂತ ಕರೀತಾರೆ. ಗಾಳಿಯಲ್ಲಿರುವಂತಹ ನೀರಾವಿ ಅಥವಾ ತೇವಾಂಶದ ಪ್ರಮಾಣ. ಆರ್ದ್ರತೆಯನ್ನು ಅಳೆಯಲು ಬಳಸುವ ಮಾಪಕ. ಆರ್ದ್ರತಾ ಮಾಪಕವನ್ನ ಆರ್ದ್ರತೆಯನ್ನ ಅಳೆಯಲಿಕ್ಕೆ ಬಳಸುವಂಥದ್ದು. ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿರುವ ಒಟ್ಟು ತೇವಾಂಶವನ್ನು ಏನೆಂದು ಕರೆಯುವರು? ಒಂದು ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿ ಇರುವ ಒಟ್ಟು ತೇವಾಂಶ, ಅಲ್ಲಿ ಉಷ್ಣಾಂಶದ ಪರಿಗಣನೆಯನ್ನ ಮಾಡೋದಿಲ್ಲ, ಕೇವಲ ತೇವಾಂಶವನ್ನ ಸಮಗ್ರ ಆರ್ದ್ರತೆ ಅಂತ ಕರೆಯುವಂಥದ್ದು. ಹಾಗೆ ನೆಕ್ಸ್ಟ್, ವಾಯು ಹೊಂದಿರುವ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯು ಹೊಂದಿರಬಹುದಾದ ಗರಿಷ್ಠ ತೇವಾಂಶದ ಅನುಪಾತವನ್ನು ಏನೆನ್ನುವರು? ವಾಯು ಅಂದ್ರೆ ಗಾಳಿ ಆಕ್ಚುಯಲ್ ಆಗಿ ಎಷ್ಟು ತೇವಾಂಶವನ್ನ ಹೊಂದಿದೆ, ಜೊತೆಗೆ ಆ ಒಂದು ಗಾಳಿ ಏನು ಉಷ್ಣಾಂಶವನ್ನು ಹೊಂದಿದೆಯೋ ಆ ಒಂದು ಉಷ್ಣಾಂಶದ ಮಟ್ಟದಲ್ಲಿ ವಾಯು ಗರಿಷ್ಠ ಅಂದ್ರೆ ಎಷ್ಟು ತೇವಾಂಶವನ್ನು ಹೊಂದಿರಬಹುದು, ಇದರ ನಡುವಿನ ಅನುಪಾತವನ್ನ ಸಾಪೇಕ್ಷ ಆರ್ದ್ರತೆ ಅಂತ ಕರೀತಾರೆ. ನೆಕ್ಸ್ಟ್, ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವ ನೀರಾವಿಯ ಮೊತ್ತ. ನಿರ್ದಿಷ್ಟ ಆರ್ದ್ರತೆ, ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಆಕ್ಚುಯಲ್ ಆಗಿ ವಾಸ್ತವವಾಗಿ ಎಷ್ಟು ನೀರಾವಿಗಳಿದೆ, ಇದನ್ನ ನಿರ್ದಿಷ್ಟ ಆರ್ದ್ರತೆ ಅಂತ ಕರೀತಾರೆ. ನೆಕ್ಸ್ಟ್ 256ನೇ ಪ್ರಶ್ನೆ. ವಾಯುಮಂಡಲದ ಕೆಳಮಟ್ಟದಲ್ಲಿ ಕಂಡುಬರುವ ಮೋಡ. ವಾಯುಮಂಡಲದ ಕೆಳಭಾಗದಲ್ಲಿ ಕಂಡುಬರುವಂಥದ್ದು ಪದರು ಮೋಡ. ಇದು ಕೆಳಭಾಗದಲ್ಲಿ ಕಂಡುಬರುವ ಮೋಡ ಆಗಿದೆ. ನೆಕ್ಸ್ಟ್ 257ನೇ ಪ್ರಶ್ನೆ. ಉತ್ತಮ ಹವಾಮಾನಕ್ಕೆ ಸಹಕಾರಿಯಾದಂಥ ಮೋಡ. ಯಾವ ಮೋಡ ಉತ್ತಮ ಹವಾಮಾನವನ್ನ ಸೂಚಿಸುತ್ತೆ? ಪದರು ಮೋಡ. ಇದು ಉತ್ತಮ ಹವಾಮಾನದ ಪರಿಸ್ಥಿತಿಯನ್ನ ಸೂಚಿಸುವಂತ ಮೋಡ ಆಗಿದೆ. ನೆಕ್ಸ್ಟ್ 258ನೇ ಪ್ರಶ್ನೆ. ಉಣ್ಣೆಗುಡ್ಡೆ ಎಂದು ಕರೆಯುವ ಮೋಡ ಯಾವುದು? ಉಣ್ಣೆಗುಡ್ಡೆ ಅಂತ ಹೇಳಿ ಕರೆಯುವಂತಹ ಮೋಡ ರಾಶಿ ಮೋಡವನ್ನ ಕರೀತಾರೆ ಉಣ್ಣೆಗುಡ್ಡೆ ಮೋಡ ಅಂತ. ನೆಕ್ಸ್ಟ್ 259ನೇ ಪ್ರಶ್ನೆ. ಕುದುರೆ ಬಾಲದ ಮೋಡ ಎಂದು ಕರೆಯುವ ಮೋಡ. ಹಿಮಕಣ ಮೋಡವನ್ನ ಕುದುರೆ ಬಾಲದ ಮೋಡ ಅಂತ ಹೇಳಿ ಕರೆಯುವಂಥದ್ದು. ರಾಶಿ ವೃಷ್ಟಿ ಮೋಡಗಳು ಯಾವ ಆಕಾರದಲ್ಲಿ ಇರುತ್ತೆ? ಈ ಮಳೆ ತರುವಂತಹ ಮೋಡಗಳನ್ನ ನಾವು ರಾಶಿ ವೃಷ್ಟಿ ಮೋಡಗಳು ಅಂತ ಕರಿತೇವೆ. ಈ ರಾಶಿ ವೃಷ್ಟಿ ಮೋಡಗಳು ಪದರು ಅಥವಾ ರಾಶಿ ಮೋಡಗಳ ಆಕಾರದಲ್ಲಿ ಇರುತ್ತೆ. ನೆಕ್ಸ್ಟ್ 261. ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆ. ಗಾಳಿ ಮೇಲ್ಮುಖವಾಗಿ ಚಲಿಸೋದ್ರಿಂದ ಮೇಲ್ಮುಖವಾಗಿ ಹೋಗಿ ಅಲ್ಲಿ ತಂಪಾಗಿ ಘನೀಭವಿಸಿ ಮಳೆ ಉಂಟಾಗುತ್ತೆ. ಇದನ್ನ ಪರಿಸರಣ ಮಳೆ ಅಂತ ಕರಿತೇವೆ. ಬೇಸಿಗೆ ಕಾಲದಲ್ಲಿ ಉಂಟಾಗುವಂತಹ ಮಳೆಯಾಗಿದೆ. ಸಮಭಾಜಕ ವೃತ್ತ ಹಾಗೂ ಉಷ್ಣವಲಯದ ಭೂಭಾಗಗಳಲ್ಲಿ ಪರಿಸರಣ ಮಳೆಯನ್ನು ಹೀಗೆನ್ನುವರು. ಅಪರಾಹ್ನ ಮಳೆ ಅಂತ ಕರೀತಾರೆ. ಕಾರಣ ಏನಂದ್ರೆ ಬೆಳಗಿನಿಂದ ಉಷ್ಣಾಂಶವು ಅಧಿಕ ಆಗ್ತಾ ಹೋಗಿ ವಾಯುವು ಮೇಲೇರಿ ಅಲ್ಲಿ ತಂಪಾಗಿ ಘನೀಭವಿಸಿ ಅಪರಾಹ್ನದ ಸಮಯದಲ್ಲಿ ಸಂಜೆಯ ಹೊತ್ತಿನಲ್ಲಿ ಮಳೆ ಬೀಳುತ್ತೆ. ಗುಡುಗು ಸಿಡಿಲಿನ ಸಮೇತ ಈ ಮಳೆ ಬೀಳೋದ್ರಿಂದ ಇದನ್ನ ಅಪರಾಹ್ನ ಮಳೆ ಅಂತ ಕರೀತಾರೆ. ಭೂಮಿಯ ಅತ್ಯಂತ ತೇವಯುತವಾದ ಸ್ಥಳ. ಭಾರತದ ಮೇಘಾಲಯ ರಾಜ್ಯದ ಮಾಸಿನ್ ರಾಮ್. ಇದು ಭೂಮಿಯ ಮೇಲಿನ ಅತ್ಯಂತ ತೇವಯುತ ಸ್ಥಳ ಆಗಿದೆ. ನೆಕ್ಸ್ಟ್, ಭಾರತದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರುಯ್ಲಿ. ರಾಜಸ್ಥಾನದ ಗಂಗಾನಗರ ಏನಿದೆ ಅದು ಅತ್ಯಂತ ಉಷ್ಣಾಂಶವನ್ನ ಹೊಂದಿರುವಂತ ಅತಿ ಹೆಚ್ಚು ಉಷ್ಣಾಂಶವನ್ನ ಹೊಂದಿರುವಂತಹ ಸ್ಥಳ. ಆದ್ರೆ ರುಯ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೇಳುವಂತಹ ಒಂದು ಪ್ರದೇಶ. ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಆಗಿದೆ. ನೆಕ್ಸ್ಟ್, ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿ. ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನ ಹವಾಮಾನ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ. ಈ ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ ಪವನ ವಿಜ್ಞಾನ ಶಾಸ್ತ್ರ ಅಥವಾ ಹವಾಮಾನ ಶಾಸ್ತ್ರ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಒಂದು ಪ್ರದೇಶದ ದೀರ್ಘಾವಧಿ ಹವಾಮಾನದ ಸರಾಸರಿ. ದೀರ್ಘಾವಧಿ ಹವಾಮಾನ ಅಂದ್ರೇನು? ಅಲ್ಪಾವಧಿಯ ಒಂದು ವಾತಾವರಣದ ಪರಿಸ್ಥಿತಿ. ಅದೇ ದೀರ್ಘಾವಧಿಗಾದ್ರೆ ಅದನ್ನ ವಾಯುಗುಣ ಅಂತ ಹೇಳಿ ಕರೀತಾರೆ. ಸರಕು ಸೇವೆಗಳನ್ನ ಬಳಸುವವರನ್ನ ಏನಂತ ಕರೀತಾರೆ? ಸರಕು ಸೇವೆಗಳನ್ನ ಬಳಸುವವರನ್ನ ಅನುಭೋಗಿಗಳು. ಯಾರು ತಮ್ಮ ಒಂದು ಅವಶ್ಯಕತೆಗಾಗಿ ವಸ್ತುಗಳನ್ನ ಕೊಂಡು ಬಳಸ್ತಾರೋ ಅವರನ್ನ ಅನುಭೋಗಿಗಳು ಅಂತ ಹೇಳಿ ಕರೆಯುವಂಥದ್ದು.
ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂಥದ್ದು ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಪದದ ಮೂಲ ಪದ ಗ್ರೀಕ್ ಭಾಷೆಯ ಪದದಿಂದ ಬಂದಿರುವಂಥದ್ದು. ಅರ್ಥಶಾಸ್ತ್ರ ಹೇಳುವಂಥದ್ದು ಓಕೋಸ್ ಮತ್ತು ನೋಮೋಸ್ ಹೇಳುವಂತಹ ಎರಡು ಪದಗಳು ಸೇರಿ ಎಕನಾಮಿಕ್ಸ್ ಇಂಗ್ಲಿಷ್ನಲ್ಲಿ, ನಾವು ಕನ್ನಡದ ಅರ್ಥಶಾಸ್ತ್ರವನ್ನ ಇಂಗ್ಲಿಷ್ನಲ್ಲಿ ಎಕನಾಮಿಕ್ಸ್ ಅಂತ ಕರಿತೇವೆ. ಅದು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಹೇಳುವಂತಹ ಎರಡು ಪದಗಳಿಂದ ಬಂದಿರುವಂಥದ್ದು. ಅವುಗಳ ಅರ್ಥ ಏನು ಹಾಗಾದ್ರೆ? ಓಕೋಸ್ ಮತ್ತು ನೋಮೋಸ್ಗಳ ಅರ್ಥ: ಓಕೋಸ್ ಎಂದರೆ ಗೃಹ, ನೋಮೋಸ್ ಎಂದರೆ ನಿರ್ವಹಣೆ. ಪ್ರಾಚೀನವಾಗಿ ಒಂದು ಮನೆಯ ಒಂದು ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಯನ್ನು ಮಾಡುವಂಥದ್ದೇ ಅರ್ಥಶಾಸ್ತ್ರ ಆಗಿತ್ತು. ನಂತರ ಅದರ ವ್ಯಾಪ್ತಿ ವಿಶಾಲವಾಗ್ತಾ ಹೋದಂತೆ ಒಂದು ರಾಜ್ಯ, ಒಂದು ದೇಶ, ಹೀಗೆ ವಿಶಾಲ ಆಗ್ತಾ ಹೋಯಿತು. ನೆಕ್ಸ್ಟ್, ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಯುವಂಥದ್ದು. ಅರ್ಥಶಾಸ್ತ್ರದ ಕುರಿತಾಗಿ ಆಡಮ್ ಸ್ಮಿತ್ ಅವರು ನೀಡಿರುವಂತಹ ವ್ಯಾಖ್ಯೆ ಏನು? ಅರ್ಥಶಾಸ್ತ್ರದ ಪಿತಾಮಹರಾಗಿರೋದ್ರಿಂದ ಇವರ ಒಂದು ಡೆಫಿನೇಷನ್ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನವನ್ನ ಮಾಡುತ್ತೆ. ಇದು ಅರ್ಥಶಾಸ್ತ್ರದ ಕುರಿತಾಗಿ ಆಡಮ್ ಸ್ಮಿತ್ ಅವರು ನೀಡಿರುವಂತಹ ಹೇಳಿಕೆಯಾಗಿದೆ. ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಏನೆನ್ನುವರು? ಸರಕು ಸೇವೆಗಳಲ್ಲಿ ಏನು ಒಂದು ಗುಣ ಇರುತ್ತೆ? ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತಹ ಗುಣ ಇರುತ್ತೆ. ಅದನ್ನ ತುಷ್ಟಿ ಗುಣ ಅಂತ ಹೇಳಿ ಕರೀತಾರೆ. ಒಂದು ದೇಶದ ಎಲ್ಲೆಯೊಳಗೆ ನಡೆಯುವ ವ್ಯಾಪಾರವನ್ನು ಹೀಗೆನ್ನುವರು: ಆಂತರಿಕ ವ್ಯಾಪಾರ. ಒಂದು ದೇಶ ತನ್ನ ಒಂದು ದೇಶದ ಗಡಿಯ ಒಳಗಡೆ ನಡೆಸುವಂತಹ ವ್ಯಾಪಾರ, ಇದನ್ನ ಆಂತರಿಕ ವ್ಯಾಪಾರ ಅಂತ ಕರೀತಾರೆ. ಆಂತರಿಕ ವ್ಯಾಪಾರ ನಡೆಯುವಂಥದ್ದು ಯಾರಿಂದ? ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಂದ. ಒಂದು ಸಿಟಿಯಲ್ಲಿ ಅಥವಾ ಒಂದು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಏನಿಟ್ಕೊಂಡಿರ್ತಾರೆ ಅವರಿಂದ ಆಂತರಿಕ ವ್ಯಾಪಾರ ನಡೆಯುತ್ತೆ. ವಸ್ತು ವಿತರಣೆಯ ಕೊನೆಯ ಕೊಂಡಿ ಯಾರು? ಚಿಲ್ಲರೆ ವ್ಯಾಪಾರಿಗಳು. ಹೇಗೆ ಅಂದ್ರೆ ಯಾರೋ ಒಬ್ರು ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನ ಸಗಟು ವ್ಯಾಪಾರಿಗಳಿಂದ ಕೊಂಡುಕೊಂಡು ಈ ಒಂದು ಆಂತರಿಕ ಚಿಲ್ಲರೆ ವ್ಯಾಪಾರಿಗಳು, ಆಂತರಿಕ ವ್ಯಾಪಾರವನ್ನ ಮಾಡುವಂತಹ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾರೆ. ಗ್ರಾಹಕರು ಅನುಭೋಗಿಗಳಾಗಿರೋದ್ರಿಂದ ಈ ವಿತರಣೆಯ ಕೊನೆಯ ಕೊಂಡಿ ಅಂತ ನಾವು ಚಿಲ್ಲರೆ ವ್ಯಾಪಾರಿಗಳನ್ನ ಕರೆಯುವಂಥದ್ದು. ಎರಡು ದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನು ಹೀಗೆನ್ನುವರು: ವಿದೇಶಿ ವ್ಯಾಪಾರ ಅಂತ ಕರೀತಾರೆ. ಎರಡು ದೇಶಗಳ ನಡುವೆ ನಡೆಯುತ್ತೆ ಈ ವ್ಯಾಪಾರ. ವಿದೇಶಿ ವ್ಯಾಪಾರದ ಮೂರು ವಿಧ: ಆಮದು, ರಫ್ತು ಮತ್ತು ಪುನರ್ರಫ್ತು. ಇವು ವಿದೇಶಿ ವ್ಯಾಪಾರದ ಮೂರು ವಿಧಗಳಾಗಿದ್ದಾವೆ. ಪುನರ್ರಫ್ತು ವ್ಯಾಪಾರಕ್ಕೆ ಉದಾಹರಣೆ ಏನು? ಯಾವುದು ಅಂದ್ರೆ ಸಿಂಗಾಪುರ್. ಇಲ್ಲಿ ಆಮದು, ರಫ್ತು, ಪುನರ್ರಫ್ತು ಅಂದ್ರೆ ಏನು? ಆಮದು ಅಂದ್ರೆ ನಾವು ಆಮದನ್ನ ಮಾಡಿಕೊಳ್ಳುವಂಥದ್ದು, ನಮ್ಮ ಅವಶ್ಯಕತೆಗಾಗಿ ಬೇರೆ ದೇಶದಿಂದ ತರಿಸ್ಕೊಳ್ಳುವಂಥದ್ದು. ರಫ್ತು ಅಂದ್ರೇನು? ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಬೇರೆ ದೇಶಕ್ಕೆ ಕೊಡುವುದನ್ನ ನಾವು ರಫ್ತು ಅಂತ ಕರಿತೇವೆ. ಇನ್ನು ಪುನರ್ರಫ್ತು ಅಂದ್ರೆ ಏನು? ನಮ್ಮಲ್ಲೇ ಆ ಸಂಪನ್ಮೂಲ ಇಲ್ಲ, ಬದಲಾಗಿ ನಾವು ಬೇರೊಂದು ದೇಶದಿಂದ ಅದನ್ನ ಆಮದು ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಆ ಸಂಪತ್ತನ್ನು ನಾವು ಬಳಸ್ತಾ ಇಲ್ಲ, ಅದನ್ನ ಮತ್ತೊಂದು ದೇಶದ ಅವಶ್ಯಕತೆಗಾಗಿ ರಫ್ತು ಮಾಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಮೀಡಿಯೇಟರ್ ಆಗಿ ಮಧ್ಯದಲ್ಲಿ ಇದ್ದು ಕೆಲಸವನ್ನ ಮಾಡುವಂಥದ್ದು. ನೆಕ್ಸ್ಟ್, ಪುನರ್ರಫ್ತು ವ್ಯಾಪಾರಕ್ಕೆ ಸಿಂಗಾಪುರ್ ಉದಾಹರಣೆಯಾಗುತ್ತೆ. ನೆಕ್ಸ್ಟ್, ಕೆಲವು ಧಾನ್ಯ, ಸಸ್ಯ ಮತ್ತು ಪ್ರಾಣಿಗಳ ಪುನರ್ ಉತ್ಪಾದನೆಯಲ್ಲಿ ತೊಡಗುವ ಉದ್ಯಮವನ್ನ ಹೀಗೆನ್ನುವರು: ತಳಿ ವೈಜ್ಞಾನಿಕ ಉದ್ಯಮ ಅಂತ ಕರೀತಾರೆ. ಧಾನ್ಯ, ಸಸ್ಯ ಮತ್ತು ಪ್ರಾಣಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಪ್ರಾಣಿಗಳಲ್ಲಿ ಅಂದ್ರೆ ಕೋಳಿ ಸಾಕಾಣಿಕೆಯನ್ನ ನಾವಿಲ್ಲಿ ಕರಿಬಹುದು. ಪ್ರಾಣಿಗಳ ಪುನರ್ ಉತ್ಪಾದನೆಯಲ್ಲಿ ಇರುತ್ತೆ. ಸಸ್ಯಗಳಲ್ಲಿ ಬೆಳೆಗಳನ್ನ ಬೆಳೆಯುವಂಥದ್ದು, ಧಾನ್ಯಗಳ ಉತ್ಪಾದನೆ, ಇವೆಲ್ಲ ಪುನರ್ ಉತ್ಪಾದನೆಯಲ್ಲಿ ತೊಡಗುವುದಕ್ಕೆ ತಳಿ ವೈಜ್ಞಾನಿಕ ಉದ್ಯಮ ಅಂತ ಕರೀತಾರೆ. ನೆಕ್ಸ್ಟ್, ಮುಗಿದು ಹೋಗುವ ಉದ್ಯಮವೆಂದು ಕರೆಯುವ ಉದ್ಯಮ ಯಾವುದು? ಗಣಿ ಉದ್ಯಮವನ್ನ ಮುಗಿದು ಹೋಗುವ ಉದ್ಯಮ ಅಂತ ಕರೀತಾರೆ. ಒಂದಿಷ್ಟು ವರ್ಷಗಳ ಕಾಲ ನಾವು ಗಣಿಗಾರಿಕೆಯನ್ನ ಮಾಡ್ತಾ ಹೋದ್ರೆ ಅಲ್ಲಿ ಅದಿರಿನ ಕೊರತೆ ಉಂಟಾಗುತ್ತೆ, ಇದು ನಿಂತು ಹೋಗುವಂತಹ ಚಾನ್ಸಸ್ ಇರುತ್ತೆ ಮುಂದೊಂದು ದಿನ. ಹಾಗಾಗಿ ಇದನ್ನ ಮುಗಿದು ಹೋಗುವ ಉದ್ಯಮ ಅಂತ ಕರೀತಾರೆ. ನೆಕ್ಸ್ಟ್, ಕಚ್ಚಾ ಪದಾರ್ಥಗಳನ್ನು ಅಂತಿಮ ಉತ್ಪನ್ನವಾಗಿ ಪರಿವರ್ತಿಸುವ ಉದ್ಯಮ ಉತ್ಪಾದನಾ ಉದ್ಯಮ. ಫಾರ್ ಎಕ್ಸಾಂಪಲ್, ಈಗ ಕಬ್ಬನ್ನು ಸಕ್ಕರೆಯನ್ನಾಗಿ ಉತ್ಪಾದನೆ ಮಾಡುವಂಥದ್ದು, ಇವು ಉತ್ಪಾದನಾ ಉದ್ಯಮಕ್ಕೆ. ಹತ್ತಿ ಬಟ್ಟೆಯನ್ನಾಗಿ ರೆಡಿ ಮಾಡುವಂಥದ್ದು ಉತ್ಪಾದನಾ ಉದ್ಯಮಕ್ಕೆ ಉದಾಹರಣೆ. ರಸ್ತೆ, ಕಾಲುವೆ, ಸೇತುವೆ ಮುಂತಾದ ಮೂಲ ಸೌಕರ್ಯಗಳನ್ನು ನಿರ್ಮಿಸುವ ಉದ್ಯಮ ನಿರ್ಮಾಣ ಉದ್ಯಮ. ಇದನ್ನ ರಸ್ತೆ,
ಕಾಲುವೆ ಸೇತುವೆಗಳ ನಿರ್ಮಾಣ ಮಾಡ್ತಾರೆ. ಒಂದು ನಿರ್ದಿಷ್ಟ ಕಟ್ಟಡದಲ್ಲಿ ಕೂಲಿ ಕಾರ್ಮಿಕರನ್ನು ನೇಮಿಸಿಕೊಂಡು ವಿದೇಶಿ ವ್ಯಾಪಾರಕ್ಕಾಗಿ ವಸ್ತುಗಳನ್ನು ಉತ್ಪಾದಿಸುವ ಕೈಗಾರಿಕೆಗೆ ಸಣ್ಣ ಪ್ರಮಾಣದ ಕೈಗಾರಿಕೆ ಅಂತ ಕರೆಯುವಂಥದ್ದು. ಒಂದು ನಿರ್ದಿಷ್ಟ ಕಟ್ಟಡದಲ್ಲಿ ಕೂಲಿ ಕಾರ್ಮಿಕರನ್ನು ನೇಮಿಸಿಕೊಂಡು ವಿದೇಶಿ ವ್ಯಾಪಾರಕ್ಕಾಗಿ ವಸ್ತುಗಳು ಉತ್ಪಾದನೆ ಆಗ್ತಿದ್ದಾವೆ ಅಂದ್ರೆ ಅದು ಸಣ್ಣ ಪ್ರಮಾಣದ ಕೈಗಾರಿಕೆ. ಹಳ್ಳಿಗಳಲ್ಲಿ ಕುಟುಂಬದ ಸದಸ್ಯರ ಸಹಾಯದಿಂದ ಸ್ಥಳೀಯ ಮಾರುಕಟ್ಟೆಗಾಗಿ ವಸ್ತುಗಳನ್ನು ಉತ್ಪಾದಿಸುವುದು ಈ ಕೈಗಾರಿಕೆ. ಗೃಹ ಕೈಗಾರಿಕೆ ಅಥವಾ ಗುಡಿ ಕೈಗಾರಿಕೆ ಹಳ್ಳಿಗಳಲ್ಲಿ ಕೇಂದ್ರೀಕೃತ ಆಗಿರುತ್ತೇವು. ಕುಟುಂಬದ ಸದಸ್ಯರು ಮಾತ್ರ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸ್ಥಳೀಯ ಮಾರುಕಟ್ಟೆಗಾಗಿ ಅಲ್ಲಿಯ ಲೋಕಲ್ ಮಾರುಕಟ್ಟೆಗಾಗಿ ಉತ್ಪಾದನೆ ಆಗ್ತಾ ಇರುತ್ತೆ. ಇದನ್ನ ಗೃಹ ಅಥವಾ ಗುಡಿ ಕೈಗಾರಿಕೆ ಅಂತ ಕರೀತಾರೆ. ವ್ಯವಹಾರ ಸುಗಮವಾಗಿ ನಡೆಯಲು ಇರುವ ಪೂರಕ ಸೇವೆಗಳು ವಾಣಿಜ್ಯ ಸಾಧನ ಅಂತ ಹೇಳಿ ಅದನ್ನ ಕರೀತಾರೆ. ಸರಕುಗಳ ಉತ್ಪಾದನೆಯಿಂದ ಗ್ರಾಹಕರಿಗೆ ದೊರಕಲು ಇರುವ ಅಡಚಣೆಗಳಾಗುವವು ಹಾಗೂ ಅದರ ನಿವಾರಣೆಗಳು. ಏನಿದೆ, ಸ್ಥಳದ ಅಡಚಣೆ ಮೊದಲು ಬರುವಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಉತ್ಪಾದನೆ ಆದಂತಹ ಒಂದು ವಸ್ತು ಇನ್ನೆಲ್ಲೋ ಇರುವ ಗ್ರಾಹಕರಿಗೆ ಬೇಕಾಗುತ್ತೆ, ಅಲ್ಲಿ ಸ್ಥಳದ ಅಡಚಣೆ ಉಂಟಾಗುತ್ತೆ. ಅದಕ್ಕೆ ಇರುವಂತಹ ನಿವಾರಣೆ ಸಾರಿಗೆ. ಉತ್ಪಾದನೆ ಆದಂತಹ ಸ್ಥಳದಿಂದ ಗ್ರಾಹಕರಿರುವಲ್ಲಿಗೆ ತಲುಪಿಸಬಹುದು. ಇನ್ನು ಹಣಕಾಸಿನ ಅಡಚಣೆ ಬ್ಯಾಂಕ್. ಉತ್ಪಾದನೆಯನ್ನ ಮಾಡಲಿಕ್ಕೆ ಪೂರ್ವವಾಗಿ ಇರಬಹುದು ಅಥವಾ ನೆಕ್ಸ್ಟ್ ಸಾರಿಗೆಗಳಿಗಾಗಿ ಇರಬಹುದು, ಹಣಕಾಸಿನ ತೊಂದರೆ ಉಂಟಾಗುತ್ತೆ. ಅದಕ್ಕೆ ಸಾಲಗಳನ್ನ ನೀಡಲಿಕ್ಕೆ ಅಥವಾ ಹಣಕಾಸಿನ ಸೌಲಭ್ಯವನ್ನು ನೀಡಲಿಕ್ಕೆ ಬ್ಯಾಂಕ್ ಇದೆ. ನೆಕ್ಸ್ಟ್ ನಷ್ಟದ ಭಯ. ಒಂದೊಮ್ಮೆ ಬರಗಾಲ ಬಂತು ಅಥವಾ ಪ್ರವಾಹವಾಯಿತು, ಶೇಖರಿಸಿಟ್ಟ ಧಾನ್ಯಗಳಲ್ಲಿ ಅಥವಾ ಶೇಖರಿಸಿಟ್ಟ ಉತ್ಪನ್ನಗಳಲ್ಲಿ ಏನೋ ನಷ್ಟ ಆಯಿತು ಅಂತಾದ್ರೆ ಆ ನಷ್ಟದ ಭಯ ನಿವಾರಣೆಗಾಗಿ ವಿಮಾ ಕಂಪನಿಗಳಿವೆ, ಪಾಲಿಸಿಗಳಿವೆ, ಇನ್ಶೂರೆನ್ಸ್ ಪಾಲಿಸಿಗಳಿರುವಂಥದ್ದು. ಇನ್ನು ಜ್ಞಾನದ ಕೊರತೆ. ಯಾವ ವಸ್ತು ಉತ್ಪಾದನೆಯಾಗಿದೆ, ಗ್ರಾಹಕರಿಗೆ ಅದನ್ನು ಹೇಗೆ ತಲುಪಿಸಬೇಕು ಹೇಳುವಂಥ ಕೆಲವೊಂದಿಷ್ಟು ವಿಷಯಗಳಿರುತ್ತೆ. ಅದಕ್ಕೆ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು ಸಹಾಯವನ್ನ ಮಾಡುತ್ತೆ. ನೆಕ್ಸ್ಟ್ 290ನೇ ಪ್ರಶ್ನೆ. ವ್ಯವಹಾರದ ಅಹಿತಕರ ಪದ್ಧತಿಗಳು. ಕಲಬೆರಿಕೆ, ಹೆಚ್ಚು ಲಾಭ, ತೂಕ ಅಳತೆಗಳಲ್ಲಿ ಮೋಸ, ಅಕ್ರಮ ದಾಸ್ತಾನು, ಕಾಳಸಂತೆ. ಇವೆಲ್ಲವೂ ವ್ಯವಹಾರದ ಅಹಿತಕರ ಪದ್ಧತಿಗಳಾಗಿದ್ದಾವೆ. ಪದಾರ್ಥಗಳ ಗುಣಮಟ್ಟವನ್ನು ಕಾಪಾಡಲು ಸ್ಥಾಪಿಸಿದ ಸಂಸ್ಥೆ ಭಾರತೀಯ ಮಾನಕ ಸಂಸ್ಥೆಯನ್ನ ಪದಾರ್ಥಗಳ ಗುಣಮಟ್ಟವನ್ನ ಕಾಪಾಡಲಿಕ್ಕೆ ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್, ಗುಪ್ತ ಶಕೆಯನ್ನು ಪ್ರಾರಂಭಿಸಿದವನು ಮೊದಲನೇ ಚಂದ್ರಗುಪ್ತ. 1ನೇ ಚಂದ್ರಗುಪ್ತ ತನ್ನನ್ನು ತಾನು ಕರೆದುಕೊಂಡಿದ್ದು ಮಹಾರಾಜಾದಿರಾಜ ಅಂತ ಹೇಳಿ 1ನೇ ಚಂದ್ರಗುಪ್ತ ತನ್ನನ್ನು ತಾನು ಕರೆದುಕೊಳ್ತಾನೆ. ಹರಿಸೇನನು ಪ್ರಯಾಗದಲ್ಲಿ ರಚಿಸಿದ ಶಾಸನ ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಹರಿಸೇನನ ಅಲಹಾಬಾದ್ ಶಾಸನ ಅಂತ ಮೊದಲು ಕರಿತಾ ಇದ್ವು, ಈಗ ಅದ ಪ್ರಯಾಗ ಶಾಸನ ಅಥವಾ ಪ್ರಯಾಗ ಪ್ರಶಸ್ತಿ ಅಂತ ಹೇಳಿ ಅದನ್ನ ಕರೀತಾರೆ. ಮೆಹರೌಲಿಯಲ್ಲಿರುವ ಕಬ್ಬಿಣ ಸ್ತಂಭ ಈ ಶಾಸನ ತುಕ್ಕು ಹಿಡಿಯದೆ ಇರುವುದಕ್ಕೆ ಕಾರಣ. ಅದರಲ್ಲಿ ರಂಜಕದ ಅಂಶವನ್ನ ಹೆಚ್ಚಾಗಿ ಸೇರಿಸಿರುವುದರಿಂದ ಮೆಹರೌಲಿಯಲ್ಲಿರುವಂತಹ ಕಬ್ಬಿಣ ಸ್ತಂಭ ಇನ್ನೂ ತುಕ್ಕು ಹಿಡಿದೆ ಹಾಗೆ ಇದೆ. ಕಾಳಿದಾಸ ರಚಿಸಿದ ಖಂಡಕಾವ್ಯ ಮೇಘದೂತ ಮತ್ತು ಋತುಸಂಹಾರ. ಇದು ಕಾಳಿದಾಸನ ಖಂಡಕಾವ್ಯಗಳು. ನೆಕ್ಸ್ಟ್, ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ ಗುಪ್ತರ ಅರಸ 2ನೇ ಚಂದ್ರಗುಪ್ತ. ಈತನಿಗೆ ವಿಕ್ರಮಾದಿತ್ಯ ಹೇಳುವಂತ ಬಿರುದಿತ್ತು. ಕಾಳಿದಾಸ ಯಾರ ಕಾಲಕ್ಕೆ ಸೇರಿದವನಾಗಿದ್ದಾನೆ? 2ನೇ ಚಂದ್ರಗುಪ್ತನ ಕಾಲದಲ್ಲಿದ್ದಂತಹ ಕವಿ ಕಾಳಿದಾಸ. 299ನೇ ಪ್ರಶ್ನೆ. ಕಾಳಿದಾಸ ರಚಿಸಿದ ಮಹಾಕಾವ್ಯಗಳು. ರಘುವಂಶ ಮತ್ತು ಕುಮಾರ ಸಂಭವ ಈ 2 ಕಾಳಿದಾಸನ ಮಹಾಕಾವ್ಯಗಳು. ಕೊನೆಯ ಪ್ರಶ್ನೆ ಈ ಒಂದು ಸೀರೀಸ್ದು. ಶೂದ್ರಕನು ಬರೆದ ಕೃತಿ ಮೃಚ್ಛಕಟಿಕ. ಇದು ಶೂದ್ರಕನ ಒಂದು ಕೃತಿಯಾಗಿದೆ. ಒಟ್ಟು 100 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.